ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇದು ಸೋಮವಾರದ ಲಾಗು. ನಿನ್ನೆ ನನಗೆ ಎಡಿಟಿಂಗ್ ಎಲ್ಲ ಮಾಡೋದಕ್ಕೆ ಟೈಮ್ ಆಗಲಿಲ್ಲ, ಹಾಗಾಗಿ ಇವತ್ತು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ತಿಂಡಿಗೆ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ಮೋಹಿತು ಫ್ರೈಡ್ ರೈಸ್ ಮಾಡಿಕೊಡಿ ಅಂತ ಹೇಳಿದ್ದ, ಅವನಿಗೋಸ್ಕರ ಮಾಡ್ತಾಯಿದ್ದೀನಿ. ಮಕ್ಕಳು ಕೂಡ ಸ್ನಾನ ಎಲ್ಲ ಮುಗಿಸಿ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇವತ್ತು ನಮ್ಮ ಚಿಕ್ಕತ್ತೆ ಮನೇಲಿ ಮಹದೇಶ್ವರನ ಪೂಜೆನ ಮಾಡಿಸ್ತಾ ಇದ್ದಾರೆ. ಮೊನ್ನೆ ಬಂದು ಹೇಳ್ಬಿಟ್ಟು ಹೋಗಿದ್ರು ಬನ್ನಿ ಅಂತ. ನಾವು ಕೂಡ ಅಲ್ಲಿಗೆ ಹೋಗಬೇಕು. ಇವತ್ತಂತೂ ತುಂಬಾ ಬಿಸಿಲಿದೆ. ಬೆಳಗ್ಗೆನೇ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ನಾನು ಕೂಡ ಬೇಗನೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಮಹೇಶ್ ಅವರು ಕೂಡ ಕೆಲಸಕ್ಕೆ ಹೋಗ್ತಾರೆ. ಮಧ್ಯಾಹ್ನಕ್ಕೆ ಬರ್ತಾರೆ ಚಿಕ್ಕತ್ತೆ ಮನೆಗೆ. ನಮಗೆ ಮನೆ ದೇವರು ಮಹದೇಶ್ವರ ಆಗಿರೋದ್ರಿಂದ ಮಹದೇಶ್ವರನ ಪೂಜೆನ ಪ್ರತಿ ವರ್ಷವೂ ಕಾರ್ತಿಕ್ ಮಾಸದಲ್ಲಿ ಮಾಡಿಸ್ತಾರೆ. ನಮ್ಮ ಅನುಕೂಲಕ್ಕೆ ತಕ್ಕಾಗೆ ಮಾಡಿಸ್ಕೋಬೋದು. ತುಂಬ ಜೋರಾಗೂ ಕೂಡ ಮಾಡ್ತಾರೆ. ಇಲ್ಲ ಸಿಂಪಲ್ಲಾಗಿ ಮಾಡ್ತೀವಿ ಅಂತ ಅಂದ್ರೂ ಕೂಡ ಮನೆ ಅಳತೆಗೆ ಸಿಂಪಲ್ಲಾಗೂ ಕೂಡ ಮಾಡ್ಕೋಬೋದು. ತಿಂಡಿ ಎಲ್ಲ ರೆಡಿ ಆದಮೇಲೆ ಬಾಕ್ಸ್ಗೆಲ್ಲ ತಿಂಡಿ ಹಾಕಿ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವ್ರಿಗೂ ಕೂಡ ತಿಂಡಿನ ತಿನ್ನೋದಕ್ಕೆ ಕೊಟ್ಟಿದ್ದೀನಿ. ಕುಶಲ್ ಕೂಡ ಸ್ಕೂಲಿಗೆ ರೆಡಿ ಆದ. ಮೋಹಿತು ಕೂಡ ತಿಂಡಿ ಮಾಡ್ತಾ ಇದ್ದಾನೆ. ಇವರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ಕೂಡ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸಿ ಅತ್ತೆ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಬೈ ಬಂಗಾರ. ನಾನು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಚಿಕ್ಕತ್ತೆ ಮನೆಗೆ ಬಂದೆ. ನಾನು ಬರೋಷ್ಟರಲ್ಲಿ ಎಲ್ಲರೂ ಬಂದಿದ್ದರು. ನನ್ನ ವಾರ್ಗೀತಿ, ನಮ್ಮ ಚಿಕ್ಕತ್ತೆ, ತಂಗಿ, ಅಕ್ಕ, ತಮ್ಮನ ಹೆಂಡ್ತಿ, ಮಕ್ಕಳು ಎಲ್ಲ ಬಂದಿದ್ದರು. ಬಂದು ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ರು. ನಾವು ನಮ್ಮ ಮನೇಲಿ ಮಹದೇಶ್ವರನ ಪೂಜೆನ ಮಾಡಿಸ್ತೀವಿ ಅಂದರೆ ಅಡುಗೆ ಮನೇಲಿರೋ ಪಾತ್ರೆಗಳೆಲ್ಲ ತೊಳೆದು ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಮಡಿಯಾಗಿ ಪೂಜೆನ ಮಾಡಿಸ್ಬೇಕು. ಪೂಜೆನ ಮನೆ ಅಳತೆಗೆ ಮಾಡ್ಕೋತಿರೋದ್ರಿಂದ ಅಡುಗೆ ಕೆಲಸ ಎಲ್ಲ ನಾವೇ ಮಾಡ್ಕೋತಾ ಇದ್ದೀವಿ. ಎಲ್ಲ ಜನ ಜಾಸ್ತಿ ಇರೋದ್ರಿಂದ ಎಲ್ಲ ಒಂದೊಂದು ಕೆಲಸ ಅಂದ್ರೂ ಕೂಡ ಬೇಗನೆ ಕೆಲಸ ಆಗೋಗುತ್ತೆ. ನಾವು ಮಾಡೋ ಪ್ರತಿಯೊಂದು ಅಡುಗೆನೂ ಕೂಡ ಮಹದೇಶ್ವರನಿಗೆ ಎಡೆ ಇಕ್ಕಿ ಪೂಜೆ ಮಾಡಬೇಕು. ಯಾವುದನ್ನು ಕೂಡ ರುಚಿ ನೋಡೋ ಹಾಗಿಲ್ಲ, ಉಪ್ಪು ಸಪ್ಪೆನೂ ನೋಡೋ ಹಾಗಿಲ್ಲ. ಎಲ್ಲನೂ ಒಂದು ಹದದಲ್ಲಿ ಮಾಡಿ ರೆಡಿ ಮಾಡಬೇಕು. ಜನ ಜಾಸ್ತಿ ಇದ್ದಿದ್ದರಿಂದ ಎಲ್ಲರೂ ಒಂದೊಂದು ಕೆಲಸ ಅಂದ್ಕೊಂಡ್ರೂ ಕೂಡ ಬೇಗನೆ ಕೆಲಸ ಆಗುತ್ತೆ. ನಾವು ಕೂಡ ಬೇಗನೆ ಎಲ್ಲ ಕೆಲಸನೂ ಮುಗಿಸಿದ್ವಿ. ದೇವ್ರ ಪೂಜೆಗೆ ಮಹದೇಶ್ವರನ ಗುಡ್ಡಪ್ಪ ಅವ್ರನ್ನ ಕರೆಸ್ಬೇಕು. ಅವರು ಕೂಡ ಮಧ್ಯಾಹ್ನ ಬರ್ತೀವಿ ಅಂತ ಹೇಳಿದರು. ಅವ್ರು ಬರೋಷ್ಟರಲ್ಲಿ ಎಲ್ಲ ಅಡುಗೆ ಕೆಲಸನೂ ಕೂಡ ಮುಗಿಸಿ ಎಲ್ಲ ಒಂದು ಕಡೆ ಎತ್ತಿಟ್ಟಿದ್ವಿ. ನಾವು ಕೂಡ ಎಷ್ಟು ಸಾಧ್ಯನೋ ಅಷ್ಟು ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಅಡುಗೆ ಕೆಲಸ ಕೂಡ ಬೇಗನೆ ಮುಗೀತು. ಮಹದೇಶ್ವರನಿಗೆ ತುಂಬ ಇಷ್ಟವಾಗಿದ್ದು ಅಂದರೆ ಕಜ್ಜಾಯನ ನಮ್ಮ ಚಿಕ್ಕತ್ತೆ ರಾತ್ರಿಯೇ ಮಾಡಿ ಇಟ್ಟಿದ್ರು. ತುಂಬ ಚೆನ್ನಾಗಿ ಮಾಡ್ತಾರೆ. ಅವರೇನೆ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಕೆಲಸ ಎಲ್ಲ ಬೇಗನೆ ಮುಗಿಸಿ ನೆಕ್ಸ್ಟು ನಾವು ದೇವ್ರ ಪೂಜೆ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀವಿ. ಪೂಜೆಗೆ ಕೆಲವು ರಿಲೇಷನ್ಸ್ಗೆ ಮಾತ್ರ ಹೇಳಿದ್ವಿ. ಅವರು ಕೂಡ ಎಲ್ಲ ಬರೋದಕ್ಕೆ ಶುರು ಮಾಡಿದ್ರು. ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೆ ಹೂವಿನ ಅಲಂಕಾರನ ಮಾಡ್ತಾಯಿದ್ದೀವಿ. ಪೂಜೆಗೆ ಅಂತ ಹೇಳಿ ಸಪ್ರೇಟಾಗಿ ಎಲ್ಲ ರೀತಿ ಹೂಗಳನ್ನೂ ಕೂಡ ತರಿಸಿದ್ರು. ಮನೆಯಲ್ಲಿ ಮಹದೇಶ್ವರನ ಪೂಜೆನ ಮಾಡಿಸುವಾಗ ಮನೆ ಹತ್ರ ಇರೋ ಶಿವನ ದೇವಸ್ಥಾನದಲ್ಲಿ ಮಹದೇಶ್ವರನ ಫೋಟೋ ಸಿಗುತ್ತೆ. ಹೋಗಿ ತಂದು ಮನೆಯಲ್ಲಿ ದೇವರಿಗೆ ಹೂವಿನ ಅಲಂಕಾರ ಮಾಡಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತೀವಿ. ಮಹದೇಶ್ವರನ ಪೂಜೆಗೆ ಮಹದೇಶ್ವರ ಗುಡ್ಡಪ್ಪ ಅವರನ್ನು ಕೂಡ ಕರೆಸ್ತೀವಿ. ಅವ್ರು ಬರೋಷ್ಟರಲ್ಲಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿರಬೇಕು. ಅವರು ಕೂಡ ಮಧ್ಯಾಹ್ನ ಬರ್ತೀವಿ ಅಂದರು. ಹೇಳಿದ ಟೈಮ್ಗೆ ಕರೆಕ್ಟಾಗಿ ಬಂದರು. ನಾವು ಕೂಡ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ವಿ.
ದೇವ್ರ ಗುಡ್ಡಪ್ಪ ಬಂದಮೇಲೆ ಫಸ್ಟು ದೇವ್ರ ಪದಗಳನ್ನ ಹಾಡ್ತಾರೆ. ನೆಕ್ಸ್ಟು ಪೂಜೆಗೆ ರೆಡಿ ಮಾಡ್ಕೋತಾರೆ. ನಾವು ದೇವ್ರಿಗೆ ಮಾಡಿರೋ ಎಲ್ಲ ಸಿಹಿ ಅಡುಗೆನ ದೇವ್ರ ಹತ್ರ ಇಟ್ಟು ಪೂಜೆನ ಮಾಡಬೇಕು. ಇವಾಗ ಎಲ್ಲ ಎಡೆ ಇಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಮಹದೇಶ್ವರ ದೇವ್ರಿಗೆ ಪೂಜೆ ಮಾಡಿಸುವಾಗ ಪ್ರತಿ ವರ್ಷವೂ ಇದೇ ರೀತಿ ಮಾಡೋದು. ದೇವ್ರಿಗೆ ಅಂತಲೇ ಎಲ್ಲ ಮೀಸಲಾಗಿ ಇಡಬೇಕು. ಯಾವುದನ್ನು ಕೂಡ ಬಳಸೋ ಹಾಗಿಲ್ಲ. ಪ್ರತಿಯೊಂದು ವಸ್ತುನೂ ಕೂಡ ಹೊಸ್ದಾಗಿ ತಂದು ಮನೇಲಿ ದೇವ್ರಿಗೆ ಅಡುಗೆನ ಮಾಡಿಸ್ಬೇಕು. ಯಾವುದು ಮನೇಲಿ ಬಳಸಿರೋಂಥ ಪದಾರ್ಥಗಳನ್ನ ಯಾವುದನ್ನು ಬಳಸಬಾರ್ದು. ಎಲ್ಲನೂ ಹೊಸ್ದಾಗಿಯೇ ಮಾಡಿಸಿ ದೇವರಿಗೆ ಪೂಜೆನ ಮಾಡಿಸ್ಬೇಕು. ಮಾಡಿರೋ ಎಲ್ಲ ಅಡುಗೆನೂ ಒಂದನ್ನು ಮರಿದಾಗೆ ದೇವ್ರಿಗೆ ಎಡೆಗೆ ಇಡ್ತಾ ಇದ್ದೀವಿ. ದೇವ್ರ ಗುಡ್ಡಪ್ಪ ಅವರು ದೇವ್ರ ಪೂಜೆ ಎಲ್ಲ ಮುಗಿಸಿ ಎಲ್ರಿಗೂ ಮಂಗಳಾರತಿ ತೀರ್ಥ ಪ್ರಸಾದನ ಕೊಟ್ಟರು. ಅವ್ರದ್ದೆಲ್ಲ ಆದಮೇಲೆ ನಾವು ಕೂಡ ಎಲ್ಲರೂ ದೇವ್ರಿಗೆ ಪೂಜೆನ ಮಾಡಿದ್ವಿ. ಪೂಜೆ ಎಲ್ಲ ಆದಮೇಲೆ ಬಂದಿರೋ ದೇವ್ರ ಗುಡ್ಡಪ್ಪ ಅವ್ರಿಗೆ ಊಟಕ್ಕೆ ಕೊಟ್ವಿ. ಅವರು ಕೂಡ ಎಲ್ಲ ಊಟ ಮಾಡಿದ್ರು. ನಾವು ಕೂಡ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಂಡ್ವಿ. ಅವ್ರದ್ದೆಲ್ಲ ಊಟ ಆದಮೇಲೆ ನೆಕ್ಸ್ಟು ಎಲ್ಲ ಐಟಮ್ಗಳನ್ನೂ ಕೂಡ ಚಿಕ್ಕ ಚಿಕ್ಕ ಪಾತ್ರೆಗಳಿಗೆ ಹಾಕಿ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡ್ವಿ. ಪೂಜೆಗೆ ಹೇಳಿರೋರೆಲ್ಲ ಬರೋದಕ್ಕೆ ಶುರು ಮಾಡಿದ್ರು. ಅವ್ರಿಗೂ ಕೂಡ ಮಂಗಳಾರತಿ ಕೊಟ್ಟು ಬಂದಿರೋರು ಎಲ್ರಿಗೂ ಕೂಡ ಊಟನ ಬಡಿಸಿದ್ವಿ. ಎಲ್ಲರೂ ಕೂಡ ಊಟ ಮಾಡಿಕೊಂಡು ಹೋದರು. ಮಹೇಶ್ ಅವರು ಕೂಡ ಸ್ವಲ್ಪ ಜನಕ್ಕೆ ಊಟಕ್ಕೆ ಬಡಿಸಿದ್ರು. ನೆಕ್ಸ್ಟು ಅವ್ರಿಗೂ ಕೂಡ ಕೆಲಸಕ್ಕೆ ಟೈಮ್ ಆಯಿತು. ಊಟ ಮಾಡಿಕೊಂಡು ಹೊರಟರು. ನಾನು ಕೂಡ ಊಟ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಹೋದೆ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ. ಮಕ್ಕಳನ್ನ ಮನೆಗೆ ಕರ್ಕೊಂಡೋಗಿ ಡ್ರೆಸ್ ಚೇಂಜ್ ಮಾಡಿಸಿ ಕೈಕಾಲು ಮುಖ ತೊಳೆಸ್ಕೊಂಡು ಅವ್ರನ್ನೂ ಕೂಡ ಚಿಕ್ಕತ್ತೆ ಮನೆಗೆ ಕರ್ಕೊಂಡು ಬಂದೆ. ಅವರು ಕೂಡ ದೇವರಿಗೆ ಕೈ ಮುಗಿದು ಊಟ ಹಾಕಿಸ್ಕೊಂಡು ಊಟ ಮಾಡಿದ್ರು. ನಾವು ಕೂಡ ಸಂಜೆವರೆಗೂ ಅಲ್ಲೇ ಇದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಎಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಮಕ್ಕಳು ಕೂಡ ಅಲ್ಲೇ ಆಟ ಆಡಿದ್ರು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟಿ ವಿನ ನೋಡ್ತಾ ಇದ್ವಿ. ಹಳೆ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಟಿ ವಿ ಇರ್ತಿರ್ಲಿಲ್ಲ. ಕೆಲವ್ರ ಮನೆ ಮಾತ್ರ ಇರ್ತಿತ್ತು. ಅಂಥವ್ರ ಮನೆಗೆ ಹೋಗಿ ಎಲ್ಲರೂ ಕೂತ್ಕೊಂಡು ಇದೇ ರೀತಿ ಟಿ ವಿನ ನೋಡ್ತಾಯಿದ್ರು. ಆ ಹಳೆ ಮೆಮೊರೀಸ್ ಎಲ್ಲ ನೆನಪಾಯಿತು. ಅದ್ರ ಬಗ್ಗೆನೂ ಕೂಡ ಎಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಿರ್ತೀರ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.